ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಘೋಷಣೆಯಾದ ಹಿನ್ನೆಲೆ ಎಲ್ಲ ಪಕ್ಷಗಳಲ್ಲೂ ಅಭ್ಯರ್ಥಿಗಳ ಆಯ್ಕೆ ಮತ್ತು ಚುನಾವಣಾ ಚಟುವಟಿಕೆಗಳು ಗರಿಗೆದರಿವೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಚುನಾವಣಾ ಆಯ್ಕೆ ಸಮಿತಿಯ ಸಭೆ ಮಂಗಳವಾರ ಸಂಜೆ ಕಾಂಗ್ರೆಸ್ ಪ್ರದೇಶ ಕಚೇರಿಯಲ್ಲಿ ನಡೆದಿದ್ದು, ಈ ಹಿನ್ನೆಲೆಯಲ್ಲಿ ಅಹಿಂದ ವರ್ಗಕ್ಕೆ ಟಿಕೆಟ್ ಕೊಡಬೇಕು, ಅಹಿಂದ ವರ್ಗದ ಅಭ್ಯರ್ಥಿಯನ್ನು ಮುಖ್ಯವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 80,000ಕ್ಕೂ ಹೆಚ್ಚು ಮತಗಳಿರುವ ಮುಸ್ಲಿಂ ಅಭ್ಯರ್ಥಿಯನ್ನು ಪರಿಗಣಿಸಬೇಕು ಅಂತಹ ಅಹಿಂದ ಮತ್ತು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಒಂದು ಮುಸ್ಲಿಂ ಅಲ್ಪಸಂಖ್ಯಾತ ವರ್ಗದವರು ಜೋರಾಗಿ ಬಿಗಿಪಟ್ಟನ್ನು ಹಿಡಿದು ಕೂತಿದ್ದಾರೆ. ಅಲ್ಲದೆ ಇನ್ನೊಂದು ವರ್ಗ ಶಾಮನೂರು ಮನೆತನದ ಸಮರ್ಥ ಶಾಮನೂರವರಿಗೆ ಟಿಕೆಟ್ ಕೊಡಬೇಕು, ಆ ಮೂಲಕ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅವರಿಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡಬೇಕಂತ ಇನ್ನೊಂದು ವರ್ಗ ಜೋರಾಗಿ ಪಟ್ಟನ್ನು ಹಿಡಿದಿದೆ. ಈ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಜೋರಾದ ಅರಚಾಟಗಳು, ರೋಷಾವೇಶಗಳು, ಕಿರುಚಾಟಗಳು ನಡೆದು ಬಂದಿದ್ದಂತಹ ಚುನಾವಣಾ ವೀಕ್ಷಕರು ಸಭೆಯನ್ನು ಅರ್ಧದಲ್ಲೇ ಮೊಟಕುಗೊಳಿಸಿ ಅಭ್ಯರ್ಥಿ ಆಯ್ಕೆಯನ್ನು ರಾಜ್ಯದ ವರಿಷ್ಠರಿಗೆ ಮತ್ತು ರಾಷ್ಟ್ರದ ವರಿಷ್ಠರಿಗೆ ತಿಳಿಸುವುದಾಗಿ ತೆರಳಿದ್ದಾರೆ. ಸಮಿತಿಯಲ್ಲಿ ಕೊಟ್ಟಂತ ಎಲ್ಲ ಈ ಕಾಗದ ಪತ್ರಗಳನ್ನು ಸಮಿತಿಯ ಮುಂದಿಟ್ಟು ತಮ್ಮ ಅಭಿಪ್ರಾಯಗಳನ್ನು ನಾವು ನಮ್ಮ ಸಮಿತಿ ಏನಿದೆ ಆ ಸಮಿತಿಯ ಮುಂದಿಟ್ಟು ನಂತರ ಸಮಿತಿಯ ಮುಖಾಂತರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಿಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಅದೇ ರೀತಿ ವರಿಷ್ಠ ಮಂಡಳಿಗೂ ಇದನ್ನು ನಾವು ತಲುಪಿಸ್ತೇವೆ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳಿ, ಕಾಂಗ್ರೆಸ್ ಪಕ್ಷದ ವರಿಷ್ಠ ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವೆಲ್ಲರೂ ಭದ್ರವಾಗಿರಬೇಕು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ತಾವು ಯಾವೆಲ್ಲ ತಮ್ಮ ಮನವಿಯನ್ನ, ತಮ್ಮ ಅನಿಸಿಕೆಗಳನ್ನ ಕೊಟ್ಟಿದ್ದೀರಾ, ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸಾಗರ್ ಕರ್ಕ ಈ ಕಡೆ ಕಾಂಗ್ರೆಸ್ ದಂಡಿ ಈ ಕಡೆ ಬಾ, ಈ ಕಡೆ ಹೇಳದಪ್ಪ, ಹೇಳ್ಬೇಕು ಅಂತ ಹೇಳುದು. ಆಯ್ತು, ಹೇಳ್ಬೇಕಲ್ಲ, ಆಯ್ತು, ಹೋಗಲ್ಲ ನಾನಪ್ಪ ಇಲ್ಲಿ ಹೋಗಲ್ಲ. ಏನ್ ಅನ್ಕೊಂಡಿದ್ಯ ನಾಳೆ ಮಧ್ಯಾಹ್ನ 1:30 ಗಂಟೆಗೆ ಆ ಶಾಸಕರೊಂದಿಗೆ ಯಾರೆಲ್ಲ ಸಮಿತಿ ಸದಸ್ಯರೊಂದಿಗೆ ಅವರ ಒಂದು ಸಭೆಯನ್ನು ನಾನು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಾವು ಕರೆದಿದ್ದೀವಿ. ನಮ್ಗೆ ಯಾವುದೇ ಫೀಡ್ಬ್ಯಾಕ್ ಸಿಕ್ಕಿದೆ, ಇವರು ಏನೆಲ್ಲ ಹೇಳಿದಾರಲ್ಲ ಇದನ್ನ ಸಮಿತಿಯ ಜೊತೆ ಮತ್ತೊಮ್ಮೆ ಚರ್ಚೆ ಸರಿ. ವರಿಷ್ಠ ಮಂಡಳಿ ಇವತ್ತು ಮುಗಿಸ್ತಾ ಇದ್ದೀವಿ, ಇವತ್ತು ಸಾಯಂಕಾಲ ಅದಕ್ಕೋಸ್ಕರ ಬಂದಿದ್ದೀವಿ. ವರಿಷ್ಠ ಮಂಡಳಿ ನಿರ್ಧಾರ ಎಷ್ಟು ಅರ್ಜಿಗಳು ಬಂದಿದೆ, ಎಷ್ಟು ಮನವಿಗಳು ಈ ಸರಿ 35 ವರ್ಷದಿಂದ ನಾವು ಮಾಡ್ತಿದ್ದೀವಿ. ಈ ಸರಿ ಅವರೆಲ್ಲ ನಮಗೆ ಕೊಡಿಸಿ ಅಹಿಂದ ವರ್ಗಕ್ಕೆ ಟಿಕೆಟ್ ಕೊಡಿಸ್ಬೇಕು. ಅವರು 75,000 ಓದಿದೆ, ಎಲ್ಲ ಹಿಂದಿನ ಎಲ್ಲ ಜಾತಿಯ ಜನ ನಮ್ಗೆ ಓಟ್ ಹಾಕಂತ ಭರವಸೆ ಇದೆ. ಈ ಸರಿ ನಮಗೆ ಕೋರ್ಟ್ನಲ್ಲಿ ನಮ್ಮ ಮುಸ್ಲಿಂ ಜನಾಂಗ ಅಲ್ಪಸಂಖ್ಯಾತ ಯಾಕಂದ್ರೆ ಹಾಕಿದೆ ಹೈಕಮಾಂಡಿಗೆ ಎಲ್ಲ ಮುಖಂಡರು, ಕಾಂಗ್ರೆಸ್ ಮುಖಂಡರು ಸೇರಿ ನಮಗೆ ಟಿಕೆಟ್ ಕೊಡ್ತೀವಿ. ಸರಿ SS ಮಲ್ಲಿಕಾರ್ಜುನ ಸಾಹೇಬರು ಅದೇ ಹೇಳ್ತೇನೆ, ಮುಂದೆ ನಾವು 35 ವರ್ಷದ ಈ ಸರಿ ನಮಗೆ ಟಿಕೆಟ್ ಕೊಡ್ತೀವಿ. ದಾವಣಗೆರೆ ದಕ್ಷಿಣ ಕ್ಷೇತ್ರ
ಅಲ್ಪಸಂಖ್ಯಾತರ ಕ್ಷೇತ್ರ, ಅಲ್ಪಸಂಖ್ಯಾತರ ಅತಿ ಹೆಚ್ಚು, ಆಮೇಲೆ ಅಹಿಂದ ಮತದಾರರಿರುವ ಕ್ಷೇತ್ರ. 30 ವರ್ಷದಿಂದ ಪಂಪಾಪತಿ ಕಾಲದಿಂದನೂ ಅಲ್ಪಸಂಖ್ಯಾತರು ಕೊಡಬೇಕು ಅಂತಲೇ ಬಂದಿದ್ದಾರೆ. ಈಗ ಒಂದು ಕಾಲ ಬಂದಿದೆ, ಅಲ್ಪಸಂಖ್ಯಾತರು ಕೊಡಲಿ, ಗೆಲ್ತಾರೋ ಸೋಲ್ತಾರೋ ಎಲೆಕ್ಷನ್ ಚುನಾವಣೆ ಆದಮೇಲೆ ನಾವು 100% ಗೆದ್ದೇ ಗೆಲ್ತೀವಿ. 90,000 ಜನ ಮತದಾರರಿದ್ದೀವಿ ನಾವು. ಆಮೇಲೆ ಅಹಿಂದ ಮತದಾರರು ನಮ್ಮ ಜೊತೆಗಿದ್ದಾರೆ. ನಮಗೆ ಟಿಕೆಟ್ ಬೇಕು, ನಾವು ಗೆದ್ದೇ ಗೆಲ್ತೀವಿ. ಆಮೇಲೆ ನಿನ್ನೆ ಮಲ್ಲಿಕಾರ್ಜುನು ಅವರೆಲ್ಲ ಹೇಳಿದಾರಲ್ಲ ನಮ್ಮ ಜಮೀರ್ ಅಹಮದ್ ಬಗ್ಗೆ, ಅದಕ್ಕೆ ನಾನು ಖಂಡನೆ ಮಾಡ್ತೀನಿ. ಅವರೊಬ್ಬ ರಾಷ್ಟ್ರೀಯ ನಾಯಕ, ರಾಜ್ಯ ನಾಯಕ, ಅಲ್ಪಸಂಖ್ಯಾತರ ಪರಮೋಚ್ಚ ನಾಯಕ. ಆತನ ಬಗ್ಗೆ ಅವನು ಇವನು ಅಂತ ಹೇಳೋದಲ್ಲ. ಅವರೊಬ್ಬ ಮಂತ್ರಿಯಾಗಿ ಈ ನಮೂನಿ ಲ್ಯಾಂಗ್ವೇಜ್ ಯೂಸ್ ಮಾಡಬಾರ್ದು. ಅವರೊಬ್ಬ ಮಂತ್ರಿನೇ, ಅವರು ಮಂತ್ರಿನೇ. ಆಯಿತು, ಹೈಕಮಾಂಡ್ ಐತಿ, ನೋಡೋಣ ಮಾಡೋಣ ಅಂತ ಹೇಳ್ಬೋದಾಯಿತು. ಹೈಕಮಾಂಡ್ ಯಾರಿಗೆ, ಈಗಲೂ ಈ ಕ್ಷಣಕ್ಕೂ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡ್ತೈತಿ ಅವರಿಗೆ ಕೆಲಸ ಸಿಗೋದು. ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡ್ತೈತೆ ಅವ್ರು ಎಲೆಕ್ಷನ್ ನಿಂತ್ಕೊಂತಾರೆ, ಹೌದ್ರಾ? ಈಗಲೂ ನಾವೇನು ಹೇಳ್ತೀವಿ, ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡ್ತೈತಿ ಅವರಿಗೆ ನಾವು ನಮಗೆ ಕೊಡಲೇಬೇಕು ಅಂತ ನಮ್ಮ ಹಕ್ಕು, ನಾವು ಬೇಡಿಕೆ ಇಡ್ತಿದ್ವಿ. ಬೇಡಿಕೆ ಹೆಂಗಂದರೆ ನಮ್ಮ ಹಕ್ಕದು. ನಾವು 90,000 ಮತದಾರರಿದ್ದೀವಿ ದಕ್ಷಿಣದಲ್ಲಿ. ದಾವಣಗೆರೆ 1 ಇದ್ದಾಗೂ ಕೆಲಸ ಮಾಡಿದ್ದೀವಿ, ದಾವಣಗೆರೆ 2 ಇದ್ದಾಗೂ ಕೆಲಸ ಮಾಡಿದ್ದೀವಿ. ಆಮೇಲೆ ಜಿಲ್ಲೆ ಒಳಗೆ ನಮಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಆ ಮೆಸೇಜೇ ಬೇರೆದು ಹೋಗತ್ತೆ. AB ಟೀಮ್ ಇದೆ, ಅದಕ್ಕೆ ಜನ ಉತ್ತರ ಕೊಡ್ತಾರೆ. ನಾನು ಮತದಾರಗಳಲ್ಲ, ಜನ ಅದಕ್ಕೆ ಉತ್ತರ ಕೊಡ್ತಾರೆ. ಮುಂಬರುವ ದಾವಣಗೆರೆ ದಕ್ಷಿಣ ವಿಧಾನಸಭಾ ಬೈ ಎಲೆಕ್ಷನ್ ನಮ್ಮ ಯುವಕರ ಧ್ವನಿ ಏನಂದರೆ, ನಮ್ಮ ಸಮಾಜದ ಮುಖಂಡರಿಗೆ, ನಮ್ಮ ಸಮಾಜದ ನಾಯಕರಿಗೆ ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡ್, ಕಾಂಗ್ರೆಸ್ ಪಾರ್ಟಿಯ ನಾಯಕರು, AICC ನಾಯಕರು ನಮ್ಮ ಸಮಾಜದ ಒಂದು ಸೂಕ್ತವಾದ ಅಭ್ಯರ್ಥಿಯನ್ನು ತಾವು ಟಿಕೆಟನ್ನು ನೀಡಬೇಕೆಂದು ನಮ್ಮ ಯುವಕರ ಒಂದು ಮನವಿ. ಯಾಕಪ್ಪ ಅಂದರೆ ದಾವಣಗೆರೆ ದಕ್ಷಿಣ ಕಳೆದ 30-40 ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಕಂಡಿಲ್ಲ. ಅದಕ್ಕೋಸ್ಕರ ನಾವು ಈ ಬಾರಿ ನಮ್ಮ ಸಮಾಜದ ನಾಯಕರಿಗೆ ಆಯ್ಕೆ ಮಾಡಿ ಅವರಿಗೆ ಗೆಲ್ಲಿಸುವಂಥ ಶಕ್ತಿ ನಮ್ಮಲ್ಲೂ ಕೂಡ ಇದೆ. ಯಾಕಪ್ಪ ಅಂದರೆ ನಮ್ಮ ಸಮಾಜದಲ್ಲಿ 80,000 to 90,000 ಮತಗಳಿದ್ದು ನಾವು ಈ ಬಾರಿ ಯಾವುದೇ ಕಾರಣಕ್ಕೂ ಬಿಟ್ಕೊಡುವುದಿಲ್ಲ. ಅಕಸ್ಮಾತ್ ಏನಾದರೆ ಪಾರ್ಟಿಯ ಮುಖಂಡರಾಗಲಿ ಅಥವಾ ಪಾರ್ಟಿಯ ಹೈಕಮಾಂಡ್ ಆಗಲಿ ಟಿಕೆಟನ್ನು ಕೊಡತಕ್ಕದಲ್ಲಿ ಏನಾದರೂ ಅವರು ಕೊಟ್ಟಿಲ್ಲ ಅಂದರೆ ನಮ್ಮ ಸಮಾಜದ ನಾಯಕರಿಗೆ ನಾವು ಖುದ್ದಾಗಿ ಒಂದು ಸೂಕ್ತವಾದ ಕ್ರಮವನ್ನು ತಗೊಂಡು ನಮ್ಮ ಸಮಾಜದ ನಾಯಕನಿಗೆ ಗೆಲ್ಲಿಸುವಂತ ನಾವು ಮಾಡ್ತೀವಿ. ಜನಗಳಿಗೆ MLA ಭೇಟಿ ಆಗ್ಬೇಕಂದ್ರೆ 200 ರೂಪಾಯಿ ಕೊಟ್ಟು ಸಾಮಾನ್ಯ ಜನರು MLA ಮನೆಗೆ ಹೋಗ್ಬೇಕು, MP ಮನೆಗೆ ಹೋಗ್ಬೇಕು. ಒಂದು ಆಸ್ಪತ್ರೆ ಇಲ್ಲ, ಒಂದು ಎಲ್ಲ ಕಾಲೇಜುವರೆಗೆ ಒಂದು ಸ್ಕೂಲ್ ಇಲ್ಲ, ಒಂದು ಪಾರ್ಕ್ ಇಲ್ಲ, ITVT ಪಾರ್ಕ್ ಇಲ್ಲ, ಒಂದು ಉದ್ಯೋಗ ಇಲ್ಲ, ಒಂದು ಗಾರ್ಮೆಂಟ್ಸ್ ಇಲ್ಲ, ಏನಿಲ್ಲ. ಟೋಟಲ್ 0 ಶೂನ್ಯ. ದಾವಣಗೆರೆ ನಾರ್ತ್ ನೋಡ್ರಿ, ಸೌತ್ ನೋಡ್ರಿ. ಇದಕ್ಕೆ ನಮ್ಮ ಹೋರಾಟ ಯಾಕಪ್ಪ ಅಂದರೆ, ನಮಗೆ ನಮ್ಮ MLA ಬಂದರೆ ನಾವು ಕೆಲಸ ಮಾಡಿಸ್ಕೋಬೋದು. ಈಗ ಮೊನ್ನೆ 200 ಕೋಟಿ ಅನುದಾನ ಬಂದಿದೆ. ಈಗ ಇವರು ಗೆಲ್ತಾರೆ, ಆ 200 ಕೋಟಿ ಅನುದಾನ ತಗೊಂಡು MCC A ಬ್ಲಾಕ್ B ಬ್ಲಾಕ್ ಹಾಕಿಬಿಡ್ತಾರೆ. ನಮಗೆ 0 ಕೊಡ್ತಾರೆ, 0 ಕೊಡ್ತಾರೆ. ಅದಕ್ಕೋಸ್ಕರ ನಮ್ಮ ಹೋರಾಟ ಇದೆ. ಕಾಂಗ್ರೆಸ್ ಪಕ್ಷ ವರಿಷ್ಠರಿಗೆ ನಾವು ಮನವಿ ಮಾಡ್ತೀವಿ ದಾವಣಗೆರೆ ಸೌತ್ ಅಸೆಂಬ್ಲಿಯಿಂದ. ಈ ಸಂದರ್ಭದಲ್ಲಿ ಅಹಿಂದ ವರ್ಗದವ್ರಿಗೆ ಟಿಕೆಟ್ ಯಾರಿಗಾರ ಕೊಡ್ರಿ, ಸಾದಿಕ್ ಪಲಾನಿಗೆ ಕೊಡ್ರಿ, ಜಬ್ಬರ್ ಸಾಹೇಬ್ರಿಗೆ ಕೊಡ್ರಿ, 41 ಕಾರ್ಪೊರೇಟರ್ ಒಳಗೆ ಯಾರಿಗಾರ ಟಿಕೆಟ್ ಕೊಡ್ರೆ ನಾವು ಗೆಲ್ಸ್ಕೊಂಡ್ಬಿಡ್ತೀವಿ. ಅದು ಬೀರಿ ಸಮಾಜಕ್ಕೆ ವಿರುದ್ಧ ಹಾಕೊಂಡು ನೀವು ಸಮರ್ಥಕ್ಕೆ ಟಿಕೆಟ್ ಕೊಡ್ತೀವಿ ಅಂದರೆ ಈ ಸತಿ ಸಮಾಜ ಕಾಂಗ್ರೆಸ್ ಪಕ್ಷ ಮುಖಂಡರಿಗೆ, ಕಾಂಗ್ರೆಸ್ ಪಕ್ಷರಿಗೆಲ್ಲ ಲೋಕಲ್ ಮುಖಂಡರಿಗೆ ಪಟ್ಟ ಕಲಿಸ್ತೀವಿ. ನಾವು ನೋಟ ಓಟ್ ಹಾಕಿ ಅವರಿಗೆ ಪಾಠ ಕಲಿಸ್ತೀವಿ. ಕ್ಷೇತ್ರದಲ್ಲಿ ಬಹುಸಂಖ್ಯಾತರಾಗಿರುವ ಮುಸ್ಲಿಂ ವರ್ಗಕ್ಕೆ ಸಾಮಾಜಿಕ ನ್ಯಾಯದಲ್ಲಿ ಅಭ್ಯರ್ಥಿಯನ್ನು ಪರಿಗಣಿಸ್ತಾರಾ ಅಥವಾ ಮತ್ತೊಮ್ಮೆ ಶಾಮನೂರು ಮನೆತನಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಮಣೆ ಹಾಕುತ್ತಾ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.